ಏನೋ ನೀನು ಮಾಮಾ ಓ ನಮ್ಗೆ ರಿಯಲ್ ಫೈಟ್ ಸೆಟ್ ಆಗಲ್ಲ ಕಣೋ ಸ್ಟಂಟ್ ಫೈಟೇ ಸರಿ ಅಬ್ಬಾ ನಿಂಗೊಂಚೂರು ನೋವು ನಂಗೆ ತಡ್ಕೊಳಕ್ ಆಗಲ್ಲ ಕಣ ಇವೆಲ್ಲ ಬೇಕೇನೆ ಯಾವಾಗಪ್ಪ ನೀನು ನೋಡಪ್ಪ ಇನ್ ಮುಂದೆ ವಾರಕ್ಕೊಂದ್ಸಲ ಆ ಕೆಡಿ ವೆಂಕಟೇಶ್ ಅವರು ಡಿಫ್ರೆಂಟ್ ಅನ್ನು ಎಲ್ಲರನ್ನ ಕರೆಸಿ ಟ್ರೈನಿಂಗ್ ಕೊಡ್ಸ್ಬಿಡ್ತೀನಪ್ಪ ನೀನ್ ಹೆಂಗ್ ಬಿದ್ರು ಏನೂ ಆಗ್ಬಾರ್ದು ಇವತ್ತೆಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ಆ ಪ್ರಿಯಾ ಮಾತ್ ಕೇಳ್ಕೊಂಡು ಕಾಡ್ಸಡ್ಡ ಮುಚ್ಚಿಬಿಟ್ನಾ ಒಂದೇ ಹ್ಯಾಪಿ ಡಾಕ್ಟರ್ ನಾನ್ ಕರ್ಕೊಂಡ್ ಬಂದಿದ್ದೀನಿ ಹೌದಾ ಡಾಕ್ಟರ್ ನಾಲ್ಗೆ ತೆಗಿರಿ ನಾನ್ ಚೆನ್ನಾಗಿದ್ದೀನಿ ಅವನ್ಗೂ ಹುಷಾರಿಲ್ಲ ಡೌಟ್ ಇತ್ತು ಡಾಕ್ಟರ್ಗೆ ಪೇಷಂಟ್ ಯಾರು ಅಂತ ಗೊತ್ತಾಗಲ್ವಾ ಅಂದ್ಕೊಂಡೆ ನಾಲ್ಗೆ ಬಿಡಿ ಮೂಗಲ್ ಬಿಟ್ಕೊಬೇಡಿ ಹೊರಗಡೆ ಬಿಡಿ ರೇ ಡಾಕ್ಟ್ರೆ ನಂಗ್ ಮೈ ಕೈ ನೋವು ನಾಲ್ಗೆ ಮೇಲೆ ಕೆಕ್ತಾ ಇದ್ದೀರಾ ಹಲೋ ಡಾಕ್ಟರ್ ನಾನಾ ನೀನಾ ನೀವು ಎಲ್ಲ ಪಾರ್ಟ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಲ್ಲ ಸರಿ ನಿಮಗೆ ಅವಾಗ ತಲೆಗಿರಿ ಸುತ್ತ ಇಲ್ಲ ವಾಂತಿ ಆಗೋ ಸಿಂಟಮ್ಸ್ ಇಲ್ವಲ್ಲ ಯಾಕಪ್ಪ ಓಕೆ ಈ ಕೆಮ್ಮಣ್ಣು ಹುಳಿ ಮಾವನಕಾಯಿ ಹುಣಸೆಹಣ್ಣು ತೊಕ್ಕು ತಿನ್ಬೇಕು ಅಂತ ಏನಾರ ಕನ್ಫರ್ಮ್ ಏನಾಯ್ತು ಡಾಕ್ಟರ್ ಇವ್ರು ಬಸ್ರಾಗಿಲ್ಲ ನೀನು ಬಸ್ರಿನ ಮಾವನಕಾಯಿ ತಿನ್ನಕ್ ಕೇಳಪ್ಪ ಕನ್ಫರ್ಮೇಶನ್ ಅಷ್ಟೇ ಈಗ ಈ ಮೈಕೈ ನೋವು ಸಡನ್ ಆಗಿ ಇವತ್ತೇ ಹೋಗ್ಬೇಕಾ ಇಲ್ಲ ಒಂದ್ 3 days ಆದ್ಮೇಲೆ ಹೋದ್ರೆ ಓಕೆನಾ ಇಲ್ಲ ಮಾತ್ರನೇ ಕೊಡದೆ 15 days ಆದ್ಮೇಲೆ ಅದಾಗದೇ ಹೋದ್ರೆ ಓಕೆನಾ ಸರಿ ಹಾಳಾಗಿ ಹೋಗ್ಬೇಕಷ್ಟೇ ಓಕೆ ಬ್ಯಾಗ್ ಕೊಡಪ್ಪ ಡಾಕ್ಟರ್ ವೈಕಂಟ್ ಸಿಟಿಯಾ ಪ್ಲೀಸ್ ಸಿಟಿಯಾ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಇವ್ರು ಕೂಡ ಮಾತ್ರ ನುಂಗ್ಬಿಟ್ಟು ಟೆಸ್ಟ್ ಬೇಬಿ ಆಗ್ಬಿಟ್ಟತ್ ನನಗೆ ಡೋಂಟ್ ವೆರಿ ಮೆಡಿಕಲ್ ಶಾಪ್ ಅನ್ನ ಕೇಳ್ಬಿಟ್ಟು ತಗೊಳ್ಳೋಣ ಅಯ್ಯೋ ಇದೇನ್ ಡಾಕ್ಟ್ರೆ 3 ತಿಂಗಳು ಬಸ್ರಿ ಹೆಂಗಸ್ತರ ಫೀಲ್ ಮಾಡ್ತಿದ್ರ ಓ ಪೆನ್ನಲ್ಲಿ ಲಿಂಕ್ ಆಗೋಗ್ಬಿಡುತ್ತೆ ಹೆಂಗ್ ಹೇಳಪ್ಪ ಯಾವ ಬಾಯಿಂದ ಹೇಳಿ ನಿಮ್ ಬಾಯಿಂದಾನೆ ಹೇಳಿ ನಾನು 15 ವರ್ಷದಿಂದ ಡಾಕ್ಟ್ರು ಅಂತ ಬೋರ್ಡ್ ಹಾಕೊಂಡ್ಮೇಲೆ ಇದೇ ಮೊದಲನೇ ಪೇಷಂಟ್ ನೋಡ್ತಾ ಇರೋದು ನೀವೇ ಮೊದಲನೇ ಸಲ ಕರೆದಿದ್ದು ಮಾತ್ರೆಗಳು ಬರೀತಾ ಇರೋದು ಇದೇ ಮೊದಲು ಒಂದೇ ಒಂದ್ ಇಂಜೆಕ್ಷನ್ ಮತ್ ನಿಮ್ ಕ್ಲಿನಿಕ್ ಮುಂದೆ ಅಷ್ಟು ರಶ್ ಇರುತ್ತೆ ಅಯ್ಯೋ ನಾನೇ ಕ್ರಿಯೇಟ್ ಮಾಡಿರೋದಪ್ಪ ನಾನೇ ಸೇರ್ಸಿದೀನಿ ತಲೆಗೆ 100 ರೂಪೀಸ್ ತರ ಒಂದ್ 100 ಜನ ನಾ ಕ್ಲಿನಿಕ್ ಮುಂದೆ ನಿಲ್ಸ್ಕೊಂಡಿದ್ದೀನಿ ಏನ್ ಮಾಡ್ತೀಯಾ ಸಿನಿಮಾದರ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡಂಗೆ ನೀವು ಸಬ್ ಜೂನಿಯರ್ ಪೇಷಂಟ್ಗಳು ಕರ್ಸ್ಕೊತಾ ಇರ್ತೀರಾ ಏನ್ ಮಾಡೋದು ಈ ಫೇಸ್ ಕಟ್ ನೋಡಿದ್ರೆ ಡಾಕ್ಟ್ರು ಅಂತ ಯಾರು ನಂಬಲ್ವೇ ಈ ಮೈಸೂರು ಝೂ ಅಲ್ಲಿ ಪ್ರಾಣಿ ನೋಡ್ದಂಗ್ ನೋಡ್ತಾರೆ ನಮ್ಮ ಅಪ್ಪನ ಆಸ್ತಿಲಿ 75 ಭಾಗ ಇದಕ್ಕೆ ಖರ್ಚು ಮಾಡ್ಬಿಟ್ಟಪ್ಪ ತೊಳಿ ಪ್ರಿಸ್ಕ್ರಿಪ್ಷನ್ ಇದಕ್ಕೆ ಫೀಸ್ ಬೇರೆ ಕೊಡ್ಬೇಕಾ ಅಯ್ಯಯ್ಯೋ ನನಗೆ ಕೆಲಸ ಕೊಟ್ಟು ದೇವ್ರು ನೀವು ನಿಮ್ಮ ಹತ್ರ ಫೀಸ್ ಕೇಳಿದ್ರೆ ನನ್ನ ಕ್ಲಿನಿಕ್ನೇ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಈ ಹಾಲಪ್ಪ ಒಳ್ಳೆ ಡಾಕ್ಟ್ರು ಅಂತ ನಿಮ್ಗೇನಾದ್ರೂ ಕನ್ಫರ್ಮ್ ಆದ್ರೆ ನನ್ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ ಡಾಕ್ಟ್ರೆ ನೀವೇನು ವರಿ ಮಾಡ್ಕೊಬಿಡಿಲ್ಲ ಎರಡೇ ತುಂಬಾ ಹೇಳಪ್ಪ ಯಾರಿಗಣ ಪ್ರಾಬ್ಲಮ್ ಆದ್ರೆ ಹಾಲಪ್ಪ ಹತ್ರನೇ ಹೋಗ್ಲಿ ಹೆರಿಗೆ ಮತ್ತು ಪ್ರಸೂತಿ ತಜ್ಞ ಥ್ಯಾಂಕ್ ಯು ಬಾಯ್ ಬಾಯ್ ಬನ್ನಿ ಎಕ್ಸ್ಕ್ಯೂಸ್ ಮೀ ನೆಕ್ಸ್ಟ್ ಟೈಮ್ ಇದೇ ತರ ಪ್ರಾಬ್ಲಮ್ ನಿಮ್ಗೇನಾರಾದ್ರೆ ಈ ಹಾಲಪ್ಪನ್ನೇ ಕರ್ಸ್ಬೇಕು ಅದೇ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡ್ಬಿಟ್ಟಿರಾ ನೋಡಕ್ ಸ್ವಲ್ಪ ಹಂಗೆ ಇದ್ದೀರಾ ಅಣ್ಣ ಅಕ್ಕನ್ ಫೋನು ಎಲ್ಲ ಅಯ್ಯೋ ಪ್ರಿಯಾ ಅವ್ರೆ ಹಾಯ್ ಜಾನಿ ಹೇಳಿ ಪ್ರಿಯಾ ಅವ್ರೆ ಏನು ಒಂದ್ ಕಾರ್ಡ್ ಜಡ್ಡ ಕ್ಲೋಸ್ ಮಾಡಿ ಏನೋ ದೊಡ್ಡ ಎಲೆಕ್ಷನ್ ಅಲ್ಲಿ ಗೆದ್ದು ಅಂತಾರ ಪೋಸ್ ಕೊಡ್ತಾ ಇದ್ದೆ ಅಯ್ಯೋ ನೀವನ್ ಮಾತ್ ಹೂ ಅನ್ನಿ ಕ್ಲಬ್ ಏನು ಇಡೀ ಏರನೆ ಖಾಲಿ ಮಾಡಿಸ್ಬಿಟ್ಟು ರಷ್ಯನ್ಸು ಅಮೆರಿಕನ್ಸ್ ನೀಗ್ರೋಸ್ ತಂದಿಟ್ಬಿಡ್ತೀನಿ ಅದೇನು ಬೇಕಾಗಿಲ್ಲ ಒಟ್ನಲ್ಲಿ ಜಾನಿ ಸರ್ವಿಸ್ ಸೆಂಟರ್ ಇಂದ ಒಂದ್ ಒಳ್ಳೆ ಕೆಲಸ ಮಾಡ್ದಲ್ಲ ಅದೇ ನನ್ ಖುಷಿ ಎಲ್ಲ ನಿಮ್ ಆಶೀರ್ವಾದ ಅದ್ ಸರಿ ಟಿವಿ ಅವ್ರ ಮುಂದೆ ನನ್ ವಿಷಯ ಯಾಕೆ ಬಂತು ಅಯ್ಯೋ ನೀವು ನನ್ಗೊಂಥರ 100 ಕ್ಯಾಂಡಲ್ ಬಲ್ಪ್ ಇದ್ದಂಗ್ ಬಿಡಿ ಸ್ವಿಚ್ ಹಾಕಿದ ತಕ್ಷಣ ಜಲ್ ಬಂದ್ಬಿಡತ್ತೆ ಸಾಕ್ 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 ಸಾಕು ಮರ ಹಚ್ಚಿದ್ ಸಾಕು ಬಾಯ್ ಮಮ್ಮ ಯಾಕೋ ಪ್ರಿಯಾ ತುಂಬಾ ಕ್ಲೋಸ್ ಆಗೋ ಮೂಮೆಂಟ್ ಬಂದಿದೆ ಒಂದ್ 10 ನಿಮಿಷ ನಿನ್ ಬ್ಲಾಕ್ ಬೋಂಡ್ ಅನ್ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ ಬಾ ನಾನೊಂದು ಸಾಂಗ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಗೋ ರೆಡಿ ಮ್ಯೂಸಿಕ್ ಜಾಕ್ಸನ್ ಅಂಕಲ್ ಜಾಕ್ಸನ್ ಜಾನಿ ನೀನಾ
ಯುವರ್ ಸನ್ ಸೆಂಡಿಂಗ್ ಕರೆನ್ಸಿ ಅಂಡ್ ಲೆಟರ್. ಪ್ಲೀಸ್ ಟೇಕ್ ಮನಿ, ಕಾಲ್ ಯುವರ್ ವೈಫ್ ಅಂಡ್ ಎಂಜಾಯ್. ಬೇಗ ಬಾರೆ, ಜಾನಿ ಲೆಟರ್ ದುಡ್ಡು ತಂದಿದ್ದಾನೆ. ಹೌದಾ? ಅಯ್ಯೋ, ಇವ್ರು ಇಂಗ್ಲಿಷ್ ಓದೋ ಅಷ್ಟರಲ್ಲಿ ಸಾಯಂಕಾಲ ಆಗ್ಬಿಡುತ್ತೆ. ತಗೋಪ್ಪ ಓದು. ವೆರಿ ಗುಡ್ ಆಂಟಿ. ಥ್ಯಾಂಕ್ ಯು ಆಂಟಿ. ಡಗಚಿಕ ಡಿಯರ್ ಡ್ಯಾಡಿ ಮಮ್ಮಿ. ಪ್ರೀತಿಯ ಅಪ್ಪ ಅಮ್ಮ, ಐ ಆಮ್ ಇನ್ ದ ವೆಲ್. ನಾನು ಕ್ಷೇಮ. ಯು ಆರ್ ಇನ್ ದ ವೆಲ್. ನೀವು ಕ್ಷೇಮವೇ? ಮೈ ಜಾಬ್ ಟ್ಯಾಕ್ಸಿ ಡ್ರೈವರ್. ನನ್ನ ಕೆಲಸ ಕಾರ್ ಓಡಿಸೋದು. ಓನರ್ ಫುಲ್ ಹ್ಯಾಪಿ. ಯಜಮಾನರು ಫುಲ್ ಖುಷಿ. ಒನ್ ಗರ್ಲ್ ಸರ್ಚಿಂಗ್ ಓನರ್, ಐ ನಾಟ್ ಟೋಲ್ಡ್. ಒಂದು ಹುಡುಗಿನ ಹುಡುಕ್ತಾರೆ ಮದುವೆ ಮಾಡಕ್ಕೆ. ನಾನೇನಿಲ್ಲಪ್ಪ. ಅಯ್ಯೋ, ಅಂಡ್ ಎಕ್ಸ್ಟ್ರಾ ಸ್ಯಾಲರಿ ಗಿವಿಂಗ್. ಹೆಚ್ಚಿಗೆ ಸಂಬಳನೂ ಕೊಡ್ತಾರಂತೆ. ಡೆಸರ್ಟ್ ಫುಲ್ ಕೋಲ್ಡ್. ಅಯ್ಯೋ, ಮಳ್ಳು ಫುಲ್ ತಣ್ಣಗಾಗ್ಬಿಟ್ಟಿದೆ. ಮಮ್ಮಿ ಡ್ಯಾಡಿ ಅಪ್ಪ ಅಪ್ಪ ಅಮ್ಮ ಅಮ್ಮ. ಜಾನಿ ಮನಿ ಸೆಂಡಿಂಗ್. ಯಥಾ ಪ್ರಕಾರ ಜಾನಿ ಕೈಲಿ ಹಣ ಸೇಮ್ ಟು ಸೇಮ್ ಕಳಿಸ್ಕೊಟ್ಟಿದ್ದೀನಿ. ಯುವರ್ಸ್ ಫೇಟ್ ಫುಲಿ. ನಿಮ್ಮ ಶ್ರೇಯೋಭಿಲಾಷಿ ಮಧುಸೂದನ್. ಕೊಡು. ದೇವ್ರೆ, ನನ್ ಮಗ ಕೆಟ್ಟವ್ರ ಸವಾಸ ಮಾಡಿ ಹಾಳಾಗ್ ಹೋಗ್ತಾನೆ ಅಂತ ಅನ್ಕೊಂಡೆ. ಹಾಗಾಗ್ಲಿಲ್ಲ. ಫಾರಿನಲ್ಲಿ ಕೆಲ್ಸ ಸಿಕ್ತು. ನೀವು ಏನು ಕಮಿಷನ್? ಆಂಟಿ ಏನಿಲ್ವಾ? ಏನು ಲಂಚ ಕೇಳ್ತಾ ಇದ್ದೀರಾ? ಇಲ್ಲಪ್ಪ, ಬಕ್ಷಿಸು. ಹೋಗ್ಲಿ, ತಗೊಳ್ಳಿ. ಅಯ್ಯೋ, ತುಂಬಾ ಕಡಿಮೆ ಆಯ್ತು. ಇಲ್ಲೊಂದ್ ಇಬ್ರು ಹಂಚ್ಕೊಳ್ಳಿ. ಗುಡ್ ಮಾರ್ನಿಂಗ್ ಅಕ್ಕ. ಅಲ್ಲ ಕಣೋ, ಒಬ್ರಿಗೆ ವಯಸ್ಸಾಗಿದೆ ಅಂತ ಒಂದು ಅಟ್ಲೀಸ್ಟ್ ಕರ್ಟಿಸಿ ಬೇಡ? ಅವ್ರಿಂದ ನಾನು ದುಡಿಸ್ಕೊತಾನ ನಿನ್ ಜಾನಿ. ಅಯ್ಯೋ ಅಕ್ಕ, ನೀವು ತಪ್ಪು ತಿಳ್ಕೊಂಡಿದೀರಾ. ನಮ್ ಜಾನಿಯಣ್ಣ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಓಹೋ. ಅವ್ರು ಮಾಡೋ ಸರ್ವಿಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ತುಂಬಾನೇ ಫೀಲ್ ಮಾಡ್ಕೋತೀರಾ. ಹೌದು, ನಾನು ನೋಡ್ತಾ ಇದ್ದೀನಲ್ಲ. ಟೋಪಿ ಹಾಕಕ್ ಮಾತ್ರ ಒಳ್ಳೆ ಹೆಸರು ಇಟ್ಕೊಂಡಿದ್ರ, ಜಾನಿ ಸೋಷಿಯಲ್ ಸರ್ವಿಸ್ ಅಂತ. ಆದ್ರೆ ಮಾಡೋದೆಲ್ಲ ಇಲ್ಲೀಗಲ್. ಎಷ್ಟೇ ಆದ್ರೂ ನೀನು ಅವ್ನ್ ಟ್ರೂಪ್ ಅಲ್ವಾ? ನೀನೆಲ್ ಬಿಟ್ಕೊಡ್ತೀಯ ಹೇಳು? ಅದಕ್ಕೆ ನಿಂಗೆ ಹೇಳ್ತಾ ಇರೋದು, ಅವ್ನ್ ಸವಾಸ ಬಿಟ್ಬಿಟ್ಟು ಅವ್ರ ಚಿಕ್ಕಮ್ಮನ್ ಸವಾಸ ಮಾಡೋಂತ. ಅವಾಗಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಬರುತ್ತೆ. ಹೌದು. ಸರಿ, ನಾನು ಈ ಚಿಕ್ಕಮ್ಮನ್ ನೋಡಕ್ ಹೋಗ್ತಾ ಇದೀನಿ. ನೀನು ಬರ್ತೀಯಾ? ಚಿಕ್ಕಮ್ಮನ ಅದು ಅವರು ಸ್ಕೂಲ್ಗೆ ಹೋಗಿದ್ದಾರೆ. ಹಾಯ್ ಪ್ರಿಯಾ. ಏನಿ ಕಡೆ? ಅದು ಇವತ್ ನಮ್ಮ ಮಮ್ಮಿ ಬರ್ತ್ಡೇ, ಅದಕ್ಕೆ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಜಸ್ಟ್ ಟು ಮಿಸ್. ಈಗ ತಾನೇ ತರಕಾರಿ ತರಬೇಕು ಅಂತ ಬೊಂಬು ಮಾರ್ಕೆಟ್ ಹೋದ್ರು. ಅವ್ನ್ ಸ್ಕೂಲ್ ಅಂತ ಇದಾರೆ, ನೀವ್ ಮಾರ್ಕೆಟ್ ಅಂತ ಇದೀರಾ? ನೋಡಿ, ಸ್ಕೂಲ್ ಮುಂದೆ ಅದ್ ಹೆಂಗೆ ಅಂತಂದ್ರೆ ಗೊತ್ತಾ? ನೋಡಿ, ಇದು ಸ್ಕೂಲು, ಇದು ಮಾರ್ಕೆಟ್, ಮತ್ತೆ ಕಾಂಪೌಂಡ್. ಅದನ್ನ ಜಂಪ್ ಮಾಡಿ ತರಕಾರಿ ತರಬೇಕು. ಹಂಗೆ ಹೇಳಿದಾನೆ. ಹಾಗಾದ್ರೆ ಚಿಕ್ಕಮ್ಮ ಯಾವಾಗ ಸಿಗ್ತಾರೆ? ಇವತ್ತು ಸಿಗದೇ ಇಲ್ಲ ಅವರು. ಯಾಕೆ? ಸಾಯಂಕಾಲ ಸಿಗ್ತಾರೆ 8 ಗಂಟೆಗೆ. ತರಕಾರಿ ಹಚ್ಕೊಂಡು ಸೀರಿಯಲ್ ನೋಡ್ಕೊಂಡು. ಸುಖಿ, ನನ್ನಿಂದ ಏನಕ್ಕೆ ಅವ್ರಿಗೆ ತೊಂದ್ರೆ? ನಾನು ಒಬ್ಳೆ ಹೋಗ್ತೀನಿ. ಮೇಡಮ್, ಸ್ಟ್ಯಾಚು. ಮಾಮ ಸ್ವಲ್ಪ ಬನ್ನಿ ಮಾಮ. ಇಲ್ಲಪ್ಪ, ಬರಲ್ಲ. ಪ್ಲೀಸ್ ಬನ್ನಿ ಮಾಮ. ಏನ್ ಮಾಮ ನೀವು ಅರ್ಥನೇ ಮಾಡ್ಕೊಳಲ್ಲ? ಪಾಪ ಅವ್ರ ಅಮ್ಮನ ಹುಟ್ಟಿದ ದಿವಸ ಒಬ್ಬರೇ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಅಂದ್ರೆ ಚಿಕ್ಕಮ್ಮನಿಗೆ ಏನೇನೋ ಆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊಳಲ್ಲ. 3 ದಿನ ಊಟನೇ ಬಿಟ್ಬಿಡ್ತಾರೆ. 4 ದಿನ ಬಿಟ್ರು. ದಯವಿಟ್ಟು ಹೋಗಿ ಚಿಕ್ಕಮ್ಮನ್ ಕರ್ಕೊಂಡ್ ಬಂದ್ಬಿಡಿ. ಹೋಗಿ ಮಾಮ. ಪೋರ ಅರ್ಥಮೈಂದಣ್ಣ. ನೀ ಹಬ್ಬ ಬಾದ ನಾದಿರಾ? ಅಡ್ಡಿ ಬಿಡ್ಕೊಳ್ಳಿ. ಆ ಕಡೆ ಚೂಡಣ್ಣ ಮಾರ್ಕೆಟ್ ಅಲ್ಲಿ ಟೀ ಕೊಡ್ಕೊಂತ ఉంటారు. ಮೇಡಮ್ ಬನ್ನಿ, ಈ ಗ್ಯಾಪ್ ಒಂದು ಒಳ್ಳೆ ಅರ್ಧ ಟೀ ಕುಡ್ಬಿಡೋಣ ತಾಜ್ ದರ್ಬಾರಲ್ಲಿ. ಅಷ್ಟ್ ಚೆನ್ನಾಗಿರುತ್ತಾ? ಮೇಡಮ್ ಯಾರಿಗೂ ಹೇಳ್ಬಿಡಿ, ಇವತ್ತು ಮಹಾರಾಜರು ಬಂದು ಟೀ ಕುಡ್ದು ಹೋಗ್ತಾರಲ್ಲಿ. ನಿಜವಾಗ್ಲೂ? ನಮ್ ಚಿಕ್ಕಮ್ಮನ ಮಹಾರಾಣಿನೂ ಬರ್ತಾರೆ. ರಿಯಲಿ?